श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ 21ನೇ ಅಧ್ಯಾಯದ ಮೊದಲನೇ ಶ್ಲೋಕ. ರಾಜೋವಾಚ ಮಹೀಂ ಪ್ರತಿಷ್ಠಾಮಧ್ಯಾಸ್ಯ ಯೋಸೋ ಸ್ವಯಂಭುವೋ ಮನುಃ ಕಾನ್ಯದ್ಯತಿಷ್ಠದ್ವಾರಾಣಿ ಮಾರ್ಗಾಯ ಅವರಜನ್ಮನಾಂ. ಅಂದ್ರೆ ಹಿಂದೆ ನಾವು ನೋಡಿದ್ದೀವಿ, ಈ ಜಯ ವಿಜಯರ ವೃತ್ತಾಂತ ಬರೋದಕ್ಕೆ ಮುಂಚೆ ಬ್ರಹ್ಮದೇವರು ಸ್ವಯಂಭುವ ಮನು ಶತರೂಪೆಯನ್ನ ಸೃಷ್ಟಿ ಮಾಡಿ ಮುಂದಿನ ಸೃಷ್ಟಿಯನ್ನ ಮಾಡ್ರಿ ಹಾಗೆ ಅಂತ ಹೇಳ್ತಾರೆ. ಆಗ ಭೂಮಿ ಎಲ್ಲಿದೆ ಹಾಗೆ ಅಂತ ಸ್ವಯಂಭುವ ಮನು ಕೇಳಿದಾಗ ಬ್ರಹ್ಮದೇವರು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿದಾಗ ವರಾಹದೇವರು ಆದಿವರಾಹ ರೂಪವನ್ನು ತಾಳಿ ಪರಮಾತ್ಮ ಭೂಮಿಯನ್ನ ಸ್ವಸ್ಥಾನದಲ್ಲಿಟ್ರು. ಆಗ ಬಂದ ಆದಿ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ರು ಅಂತ. ಅದೇ ಪ್ರಸಂಗ ಅಂತ ಎರಡನೇ ಅವತಾರ ನೀಲವರಾಹ ಹಾಗೆ ಅಂತ ಅದರ ವೃತ್ತಾಂತವನ್ನು ಕೂಡ ಹೇಳಿದ್ರು ಹಾಗೆ ಅಂತ ನಾವು ಇಷ್ಟು ನೋಡಿದ್ದೀವಿ. ಅಲ್ಲೂ ಕೂಡ ಹಿರಣ್ಯಕಶಿಪು ವಿಚಾರವನ್ನೆಲ್ಲ ಹೇಳಿ ಹಿರಣ್ಯಾಕ್ಷನನ್ನ ನೀಲವರಾಹ ದೇವರು ಸಂಹಾರ ಮಾಡಿದ್ರು ಹಾಗೆ ಅಂತ ವಿಚಾರ ಬಂದಿತ್ತು. ಅದು ಪ್ರಸಂಗೇನ ಬಂದದ್ದು. ಇದಿಷ್ಟಾದ ಮೇಲೆ ಪರೀಕ್ಷಿತ ರಾಜ ಮತ್ತೆ ಕೇಳ್ತಾನೆ, ಯಹಾಸೌ ಸ್ವಯಂಭುವ ಮನುಃ ಪ್ರತಿಷ್ಠಾಂ ಮಹೀಂ ಅಧ್ಯಾಸ್ಯ. ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟ ಭೂಮಿಯನ್ನ ಆಶ್ರಯಿಸಿ ಸಹ ಸ್ವಯಂಭುವ ಮನುಃ ಭಗವದಿಚ್ಛೆಯ ಪರಮಾತ್ಮನ ಇಚ್ಛೆಯಂತೆ ಅವರ ಜನ್ಮನ ಮಾರ್ಗಾಯ ಕಾನಿ ದ್ವಾರಾಣಿ ಅಧ್ಯದಿಷ್ಠತ್. ಆಗಾಮಿ ಪ್ರಜಾನಾಂ ಧರ್ಮ ಮಾರ್ಗಾಯ, ಮುಂದಿನ ಜನರ ಧರ್ಮ ಮಾರ್ಗದ ನಿಯಮನ ರೂಪವಾಗಿ ಎಷ್ಟು ದ್ವಾರಗಳನ್ನ, ನಿಯಮನ ರೂಪವಾದ ದ್ವಾರಗಳು ಹಾಗೆ ಅಂತ. ಕಾನಿ ಕರ್ಮಾಣಿ, ಆ ಕರ್ಮಗಳೇ ನಿಯಮನ ರೂಪವಾಗಿ ಇರತಕ್ಕದ್ದು, ಅದನ್ನೇ ದ್ವಾರಗಳು ಅಂತ ಕರಿತೀವಿ. ಪರಮಾತ್ಮನ ಹತ್ರ ಹೋಗೋದಕ್ಕೆ ಧರ್ಮ ಮಾರ್ಗವೇ ನಮಗೆ ಶ್ರೇಷ್ಠ ಮಾರ್ಗ. ಮಾರ್ಗ ಅಂದರೆ ದ್ವಾರ ಇರಬೇಕು. ಅದಕ್ಕೆ ಆ ಸದ್ರೂಪವಾದ ಸದ್ಧರ್ಮಗಳು, ಒಳ್ಳೆಯ ಧರ್ಮಗಳು ಅದೇ ಬಾಗಿಲು ಇದ್ದ ಹಾಗೆ. ಯಾವ ಧರ್ಮಗಳನ್ನ ಅವನು ಆಶ್ರಯಿಸಿದ, ನಿರ್ಮಾಣ ಮಾಡಿದ ಹಾಗೆ ಅಂತ ಪ್ರಶ್ನೆ. ಕ್ಷತ್ತ ಮಹಾಭಾಗವತ ಕೃಷ್ಣಸ್ಯೈಕಾಂತಿಕ ಸುಹೃತ್ ಯಸ್ತತ್ಯಾಜ ಅಗ್ರಜಂ ಕೃಷ್ಣೇ ಸಾಪತ್ಯಂ ಅಘವಾನಿತಿ. ಈ ಪ್ರಶ್ನೆಗೆ ಮೈತ್ರೇಯರು ವಿದುರನಿಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ಯಹ ಕ್ಷತ್ತ ಮಹಾಭಾಗವತಃ, ಕೃಷ್ಣ ಪರಮಭಕ್ತನಾದ ವಿದುರ ಕೃಷ್ಣಸ್ಯ ಏಕಾಂತಿಕ ಸುಹೃತ್ ಅಸ್ತಿ. ಕೃಷ್ಣನ ಏಕಾಂತ ಭಕ್ತರಾಗಿದ್ದರು, ಅಂದ್ರೆ ಕೃಷ್ಣನಲ್ಲೇ ಮನಸ್ಸಿಟ್ಟವರಾಗಿದ್ದರು ಅಂತ ಅರ್ಥ. ಅಗ್ರಜಂ ಸಾಪತ್ಯಂ ಕೃಷ್ಣೇ ಅಘವಾನ್ ಇತಿ ತತ್ಯಾಜ. ಆ ಕೃಷ್ಣನಲ್ಲಿ ಆ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ಕೃಷ್ಣನಲ್ಲಿ ಅಪರಾಧ ಮಾಡಿದಾಗ ನೋಡಿ, ವಿದುರ ಎಷ್ಟು ಭಗವದ್ ಭಕ್ತಾಂಬ ಅದಕ್ಕೆ ಹೇಳ್ತಾ ಇದ್ದಾರೆ. ತಂ ಭ್ರಾತರಂ ತತ್ಯಾಜ, ಧೃತರಾಷ್ಟ್ರನನ್ನೇ ಬಿಟ್ಟು ಕಾಡಿಗೆ ಹೋದ ಅಂತಾರೆ. ನೀನು ಬೇಡ, ನಿನ್ನ ಮಕ್ಕಳು ಬೇಡ, ಅರಮನೆ ಬೇಡ ಅಂತ ಹೇಳಿ ಪಾಂಡವರ ಜೊತೆಗೆ ಮಧ್ಯದಲ್ಲಿ ಕಾಡಿಗೆ ಹೋಗ್ಬಿಡ್ತಾರೆ ವಿದುರ. ವಿದುರನನ್ನು ಬಿಟ್ಟು ಧೃತರಾಷ್ಟ್ರನಿಂದ ಇಲ್ಲ, ಮತ್ತೆ ಹೇಳಿ ಕಳಿಸ್ತಾನೆ, ಇಲ್ಲ ಇಲ್ಲ ಬರಕ್ಕೆ ಹೇಳು ವಿದುರನನ್ನ ಹಾಗೆ ಅಂತ. ಈ ರೀತಿಯಾಗಿ ಅದನ್ನ ನೆನಪಿಸ್ಕೋತಾ ಇದ್ದಾರೆ. ಅಂಥ ಉತ್ತಮನಾದ ವಿದುರ
ಭಗವದ್ವಿರೋಧಿನಾಂ ತ್ಯಾಗ ಏವ ಭಾಗವತ ಧರ್ಮ ಇತಿ ಆಶಯ. ಭಾಗವತ ಧರ್ಮ ಅಂದ್ರೆ ಯಾವುದು? ಭಗವಂತನ ವಿರೋಧಿಗಳನ್ನ ಬಿಡೋದು. ಯಾರು ಪರಮಾತ್ಮನಿಗೆ ಅನುಕೂಲವಾಗಿ ನಡೀತಾ ಇಲ್ಲ, ಪ್ರತಿಕೂಲವಾಗಿ ನಡೀತಾರೆ, ವಿರೋಧ ಮಾಡ್ತಾರೆ, ಅವರನ್ನ ಬಿಡೋದೇ ಭಾಗವತ ಧರ್ಮ. ಹಾಗೆ ಅಂತ ವಿದುರ ಪುಣ್ಯಾತ್ಮ ಅಂತ ಹೇಳ್ತಾರೆ. ದ್ವೈಪಾಯನಾದನಮವೋ ಅನವಮೋ ಮಹಿತ್ವೇ ತಸ್ಯ ದೇಹಜಃ ಸರ್ವಾತ್ಮನಾಶ್ರಿತ ಕೃಷ್ಣಂ ತತ್ಪರಾಂಶ್ಚಾಪ್ಯನುವ್ರತಃ. ಸಹ ವಿದುರಃ ದೇಹಜಃ ಮಹಿತ್ವೇ ದ್ವೈಪಾಯನಾತ್ ಅನವಮಃ. ಶ್ರೀಹರೇಃ ಅವತಾರಸ್ಯ ವೇದವ್ಯಾಸರ ಪುತ್ರ, ವೇದವ್ಯಾಸರ ಮಗನಾಗಿ ಹುಟ್ಟಿದವರು. ಧೃತರಾಷ್ಟ್ರ, ಪಾಂಡು, ವಿದುರ ಇವರೆಲ್ಲ ವೇದವ್ಯಾಸರಿಂದ, ಅಂಬಿಕಾ ಅಂಬಾಲಿಕಾ ಇವರಿಂದ ಹುಟ್ಟಿದವರು ಅಂತ ನಾವು ಹಿಂದೆ ನೋಡಿದ್ದೀವಿ. ಅತಃ ಸ್ವಮಹಿಮ್ನಿ ಸಹ ವ್ಯಾಸಾತ್ ನ್ಯೂನಃ ಆಸೀತ್. ಜ್ಞಾನಭಕ್ತಿಯಾದಿಗಳಲ್ಲಿ ವೇದವ್ಯಾಸರಂತೆ ಅಷ್ಟು ಶ್ರೇಷ್ಠ ಸ್ಥಾನ ಅವ್ರಿಗೂ ಅಂತ ಹೇಳ್ತಾರೆ, ವಿದುರನಿಗೂ. ಅಂದ್ರೆ ಇಲ್ಲಿ ಸಂಶಯ ಬರುತ್ತದೆ, ಏನೋ ವೇದವ್ಯಾಸರ ಜ್ಞಾನ ಇತ್ಯಾದಿ ಗುಣಗಳು ಎಲ್ಲಿ, ವಿದುರನದ್ದಿಯಲ್ಲಿ ಹಾಗೆ ಅಂತ. ಅಂದ್ರೆ ಅಲ್ಲಿ ತಾತ್ಪರ್ಯ ಅಷ್ಟು ಜ್ಞಾನವಂತರಾಗಿದ್ದರು ಅಂತ ಅಷ್ಟೇ ಅರ್ಥ, ಹೊರತು ವೇದವ್ಯಾಸರ ಜ್ಞಾನ ವಿದುರ ಜ್ಞಾನ ಸಮ ಅಂತ ತಿಳಿಬಾರದು. ಸಹ ಸರ್ವಭಾವೇನ ಶ್ರೀಹರಿಂ ಕೃಷ್ಣಂ ಶರಣಂಗತಃ. ಅಂತ ವಿದುರ ದೇವರಿಗೆ ಶರಣು ಹೋಗ್ತಾನೆ. ತಥಾಚ ಭಗವದ್ಭಕ್ತಾನಾಂ ಸೇವಾಯಂ ನಿರತಃ ಆಸೀತ್. ವಿಷ್ಣು ಭಕ್ತರಾದ ಪಾಂಡವರ ಸೇವೆಯಲ್ಲಿ ನಿರತನಾಗಿದ್ದ ಅಂತ ಹೇಳ್ತಾರೆ. ಕಿಮನ್ವ ಪೃಚ್ಛನ್ ಮೈತ್ರೇಯಂ ವಿದುರಸ್ತೀರ್ಥ ಸೇವೆಯ ಉಪಗಮ್ಯ ಕುಶಾವರ್ತ ಆಸೀನಂ ತತ್ವವಿತ್ತಮಂ. ತೀರ್ಥಸೇವೆಯ ವಿದುರಃ ಕುಶಾವರ್ತೆ, ಕುಶಾವರ್ತ ನಾಮ್ನಿ ತೀರ್ಥೆ ಅಂದ್ರೆ ಹರಿದ್ವಾರ ಅಂತ. ಹರಿದ್ವಾರದಲ್ಲಿ ಇದ್ದ. ಇದೆಲ್ಲ ಪರೀಕ್ಷಿತ್ ರಾಜರು ಪ್ರಶ್ನೆ ಮಾಡ್ತಾ ಇದ್ದಾರೆ ವಿದುರನಿಗೆ, ಇದು ಶುಕಾಚಾರ್ಯರಿಗೆ. ಹೇಳ್ತಾ ಹೇಳ್ತಾ ಅವರ ಹಿರಿಯರೇ ಆಗಬೇಕು, ಪರೀಕ್ಷಿತ್ ರಾಜನ ಹಿರಿಯರೇ ವಿದುರ ಆಗಬೇಕು. ಅಂದ್ರೆ ವಿದುರನ್ನ ಇಷ್ಟು ಕೊಂಡಾಡ್ತಾ ಇದ್ದಾರೆ ಪರೀಕ್ಷಿತ್ ರಾಜ. ಕೊಂಡಾಡ್ತಾ ಹರಿದ್ವಾರದಲ್ಲಿ ಭಗವತ್ ತತ್ವಸ್ಯ ಯಥಾರ್ಥ ಜ್ಞಾನಿನಂ ಮೈತ್ರೇಯ ಋಷಿಂ ಸಮೀಪಂ ಆಗತ್ಯ. ಮೈತ್ರೇಯರ ಹತ್ರ ಬಂದು ಏನು ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಕಿಮಪೃಚ್ಛತ್, ಇನ್ನೇನ್ ಪ್ರಶ್ನೆಗಳನ್ನ ಮಾಡಿದ್ರು ಅದನ್ನು ನಮಗೆ ಹೇಳಿ ಹಾಗೆ. ಮೈತ್ರೇಯ ಶ್ರೀಹರೇಹ ಮಹಿಮ್ನಃ ಜ್ಞಾತ ಇತಿ ಭಾವ. ಮೈತ್ರೇಯರಿಗೆ ಪರಮಾತ್ಮನ ಮಹಿಮೆ ಗೊತ್ತಿತ್ತು, ಅದರಿಂದ ಪರಮಾತ್ಮನ ಮಹಿಮೆಯನ್ನು ಕೇಳ್ತಾ ಇನ್ನೇನು ವಿದುರ ಪ್ರಶ್ನೆಯನ್ನು ಮಾಡಿದ, ಅದಕ್ಕೆ ಮೈತ್ರೇಯರು ಏನು ಉತ್ತರ ಕೊಟ್ಟರು ಅದನ್ನು ತಿಳಿಸಿ ಹಾಗೆ. ತಯೋ ಸಂವಾದತೋ ಭದ್ರ ಪ್ರವೃತ್ತಾ ಹ್ಯಮಲಾಃ ಕಥಾಃ ಆಪೋ ಗಾಂಗ್ಯ ಇವಾಘಜ್ಞೋ ಹರೇ ಪಾದಾಂಬುಜಾಶ್ರಯಾಃ. ಹೇ ಭದ್ರ ಮಂಗಳ ಸ್ವರೂಪರೇ, ಶುಕಾಚಾರ್ಯರೇ, ಸಂವಾದತೋ ತಯೋ ಹರೇಹೇ ಪಾದಾಂಬುಜಾಶ್ರಯಾಃ ಅಮಲಾಃ ಕಥಾಃ ಪ್ರವೃತ್ತಾಃ. ಇಬ್ರು ಮಾತಾಡ್ಕೊಂಡ್ರು ನೋಡಿ, ವಿದುರ ಮೈತ್ರೇಯ. ನೋಡಿ, ಮಾತು ಅಂದ್ರೆ ಹೀಗಿರ್ಬೇಕ್ರಿ, ಡಿಸ್ಕಷನ್ ಅಂದ್ರೆ ಹೀಗಿರ್ಬೇಕು. ಪರಮಾತ್ಮನನ್ನ ಕುರಿತು ಬೇರೆಯವರ ವಿಚಾರವನ್ನ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ಉದಾಹರಣೆ ಯಾರು? ವಿದುರ ಮೈತ್ರೇಯರು. ಇಬ್ರು ಯಾವಾಗಲೋ ಎಲ್ಲೋ ಭೇಟಿ ಆದದ್ದು, ಆದರೆ ಇಬ್ಬರ ವಿಷಯ ಏನು? ಕೃಷ್ಣನದ್ದೇ. ಹಿರಿಯರನ್ನು ನೋಡಿ ಕಲಿಬೇಕು ಅಂತ ಇದೆ. ಸಂಭಾಷಣಂ ಕುರಿತು ಈ ರೀತಿಯಾಗಿ ಸಂಭಾಷಣೆ ಮಾಡ್ತಾ ಇದ್ರೆ ಸಾಕ್ಷಾತ್ ಶ್ರೀಹರೇಹೇ ಚರಣಕಮಲಯೋಹೋ ಮಹಿಮಾ ಸಂಬಂಧಿನ್ಯಃ. ಪರಮಾತ್ಮನ ಪಾದಾರವಿಂದದಲ್ಲಿ, ಪರಮಾತ್ಮನ ಮಹಿಮೆಗಳಲ್ಲಿ ಚಿತ್ತವನ್ನು ಇಟ್ಟವರು, ಅವರ ಮುಖ ಕಮಲದಿಂದ ನಿರ್ಮಲಾ ಕಥಾಃ ಉತ್ಪನ್ನಾಃ. ಪರಮಾತ್ಮನ ಹಿರಿಮೆಯನ್ನು ತಿಳಿಸತಕ್ಕ, ಪರಮಾತ್ಮ ಸರ್ವೋತ್ತಮ ಎನ್ನುವುದನ್ನು ತಿಳಿಸಿಕೊಡತಕ್ಕ ನಿರ್ಮಲವಾದ ಕಥೆಗಳು, ವಿಚಾರಗಳು ಅದು ಉತ್ಪನ್ನವಾಗುತ್ತವೆ. ಯಥಾ ಗಂಗಾಯಾಹ ಜಲಂ ಸರ್ವ ಪಾಪಾನಿ ನಾಶಯತಿ. ಹೇಗೆ ಗಂಗಾ ಜಲ ಎಲ್ಲಾ ಪಾಪವನ್ನು ನಾಶ ಮಾಡುತ್ತದೆ, ತಥೈವ ಶ್ರೀಹರೇಹೇ ಕಥಾಃ ಸರ್ವಾಣಿ ಪಾಪಾನಿ ನಾಶಯಂತಿ. ಪರಮಾತ್ಮನ ಕುರಿತಾದ ಕಥೆಗಳು, ವಿಚಾರಗಳು ಎಲ್ಲ ಪಾಪವನ್ನು ಕೂಡ ನಾಶ ಮಾಡತಕ್ಕದ್ದು ಹಾಗೆ ಅಂತ.
ನೋಡಿ, ಪರಮಾತ್ಮನ ಪಾದೋದಕಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಆದ ಮೇಲೆ ಸಾಕ್ಷಾತ್ ಪರಮಾತ್ಮನ ಕಥೆ ಅದು ನೋಡಿ ಇಲ್ಲಿಂದಲೇ ಬಂದದ್ದು. ಹರಿಕಥಾನುಸಾರ ಎಲ್ಲದಲ್ಲೂ ಹರಿಕಥೆಯನ್ನು ಕೊಂಡಾಡುವ ಕ್ರಮ ಅದು ಭಾಗವತದಲ್ಲೇ ಇದೆ ನೋಡಿ. 7 ದಿನ ಕಥೆಯೇ ಕೇಳಿ ಹೇಳಿರೋ ವೈಕುಂಠಕ್ಕೆ ಇತ್ಯಾದಿಗಳೆಲ್ಲ ದಾಸರು ಬಳಸಿದ್ದಾರೆ. ಹರಿಕಥೆ ಅಷ್ಟು ಮಹತ್ತರವಾದದ್ದು. ಶ್ರೀ ಹರೇಹೇ ಸರ್ವೋತ್ಕರ್ಷತ್ವಂ ಸೂಚಯತಿ, ಹಾಗೆಂತ ಪರಮಾತ್ಮ ಸರ್ವೋತ್ಕೃಷ್ಟನಾಗಿದ್ದಾನೆ ಎಂಬುದನ್ನು ಸೂಚನೆ ಮಾಡ್ತಾ ಇದೆ ಅಂತ ವಿಚಾರಗಳನ್ನೆಲ್ಲ ನಮಗೆ ತಿಳಿಸಿ ಹಾಗೆಂತ ಪರೀಕ್ಷಿತ ರಾಜರ ಪ್ರಶ್ನೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ